ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಗೋಧಿ ಹುಡಿಯಲ್ಲಿ ಒಂದು ಸುಲಭವಾಗಿ ಆರೋಗ್ಯಕರವಾಗಿ ಅಂದ್ರೆ ಹೆಲ್ದಿ ಆಗಿ ಮಾಡುವಂತ ಒಂದು ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಕ್ಯಾರೆಟ್ ಮತ್ತು ಈರುಳ್ಳಿ ಗೋಧಿ ಹುಡಿಗೆ ಹಾಕ್ಬಿಟ್ಟು ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತೀನಿ. ಇದು ನಮಗೆ ತಟ್ ಅಂತ ಬೆಳಗ್ಗೆ ಮಾಡಿ ತಿನ್ಬೋದು. ಹೆಲ್ದಿ ಕೂಡ, ತುಂಬಾ ಸುಲಭವಾಗಿ ಮಾಡ್ಬೋದು. ಬನ್ನಿ ಇದು ಏನು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಇದಕ್ಕೋಸ್ಕರ ನಾನಿಲ್ಲಿ 2 ಕ್ಯಾರೆಟ್, ಒಂದು ಈರುಳ್ಳಿ, ಆಮೇಲೆ ಕಾಯಿ ಮೆಣಸು, ಕರಿಬೇವು, ಒಂದು ತುಂಡು ಶುಂಠಿ ತಗೊಂಡಿದ್ದೀನಿ. ಇದನ್ನ ಮೊದಲು ಸಣ್ಣಕ್ಕೆ ಕಟ್ ಮಾಡಬೇಕು. ನಾನು ಇದನ್ನ ಕಟ್ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ತಂದಿದ್ದೀನಿ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ನಾನು ತುರ್ದಿಟ್ಕೊಂಡಿದ್ದೀನಿ. ಓಕೆ, ಮೊದಲೊಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮೊದಲು ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಮೊದಲು ಶುಂಠಿ, ಆಮೇಲೆ ಕಾಯಿ ಮೆಣಸು, ಕರಿಬೇವು ಇಷ್ಟ ಹಾಕ್ತಾ ಇದ್ದೀನಿ. ಶುಂಠಿ ಒಂದು ತುಂಡು ಹಾಕೊಂಡಿರೋದು. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದ್ರೆ ಜಾಸ್ತಿ ಫ್ರೈ ಆಗ್ಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಬಾಡಿ ತರ ಆದ್ರೆ ಸಾಕು. ಎಲ್ಲ ಕೂಡ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಪ್ಪೇನು ಹಾಕೋಬೇಡಿ, ಹಾಗೆ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಸ್ವಲ್ಪ ಬಾಡಿ ತರ ಆಗಿದೆ ಇವಾಗ ಈರುಳ್ಳಿ. ಆಮೇಲೆ ಇದಕ್ಕೆ ನಾವು ತುರ್ದಿಟ್ಕೊಂಡ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಕ್ಯಾರೆಟ್ ಅಲ್ಲ ಅಂದ್ರೆ ನಿಮ್ಗೆ ಯಾವ್ದು ಫೇವ್ರೆಟ್ ವೆಜಿಟೇಬಲ್ ಇದೆಯೋ ಅದು ಸೇರಿಸ್ಕೋಬಹುದು ಇದಕ್ಕೆ. ನೋಡಿ, ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ತುಪ್ಪದಲ್ಲಿ ಒಂದು ಬಾಡಿ ತರ ಆಗ್ಬೇಕು, ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಅಂದ್ರೆ ತುಪ್ಪ ಹಾಕಿದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ನೋಡಿ, ಇವಾಗ ಇದೆಲ್ಲ ರೆಡಿ ಆಗಿದೆ. ನೋಡಿ ಸಾಕು, ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾನಿಲ್ಲಿ ಮೊದಲು ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಗೋಧಿ ಹುಡಿ, ಕಪ್ 250 ml ಕಪ್ 250 ml ಕಪ್ಪಲ್ಲಿ ಹಾಕ್ತಾ ಇರೋದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊದ್ಲು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಉಪ್ಪು ಎಲ್ಲಾ ಕಡೆ ಸಿಗ್ಬೇಕು. ಆಮೇಲೆ ಇದಕ್ಕೆ ನೀರು ಸೇರಿಸಿದ್ರೆ ಸಾಕು. ನಾನಿಲ್ಲಿ ಮೊದಲು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡೋದು. ಮೊದ್ಲು ಇವಾಗ 1 ಕಪ್ ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಗಂಟು ಕಟ್ಕೋಬಾರ್ದು, ಈಸಿಯಾಗಿ ಮಿಕ್ಸ್ ಮಾಡ್ಬೋದು. ನೋಡಿ, ಪುನಃ 1 ಕಪ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಸಾಕು. 1 ಕಪ್ ಎಲ್ಲ ಹಾಕೊಂಡಿಲ್ಲ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಬಿಟ್ಟು ನೋಡಿ, ಇವಾಗ 2 ಕಪ್ ನೀರು ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ವಿಸ್ಕಲ್ಲಿ ಮಿಕ್ಸ್ ಮಾಡೋದಿಕ್ಕೆ ಸುಲಭ ಆಗುತ್ತೆ. ನೋಡಿ, ಪುನಃ ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಅರ್ಧ ಕಪ್ ಫುಲ್ ಹಾಕಿದ್ದೀನಿ. 2.5 ಕಪ್ ನೀರು ಇವಾಗ ನಾನು ಇದಕ್ಕೆ ಉಪಯೋಗಿಸಿದ್ದೀನಿ 2 ಕಪ್ ಗೋಧಿ ಹುಡಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಗಂಟೆಯನ್ನು ಕಟ್ಕೊಂಡಿಲ್ಲ. ನೋಡಿ, ಈ ರೀತಿ ಇದೆ. ಇವಾಗ ಇದು ಸಾಕು. ಇನ್ನು ನೀರು ಬೇಕಿದ್ರೆ ಆಮೇಲೆ ಲಾಸ್ಟ್ಗೆ ಸೇರಿಸಬಹುದು ನಮಗೆ. ಇನ್ನು ಇದಕ್ಕೆ ನಾವು ಆವಾಗ ಫ್ರೈ ಮಾಡಿಟ್ಟ ಕ್ಯಾರೆಟ್, ಈರುಳ್ಳಿ, ಕಾಯಿ ಮೆಣಸು, ಶುಂಠಿ, ಕರಿಬೇವು ಎಲ್ಲ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಹಿಟ್ಟು ದಪ್ಪ ಆಗಿದ್ರೆ ಮಾತ್ರ ನಾವು ನೀರು ಸೇರಿಸಿದ್ರೆ ಸಾಕು. ನಾವಿವಾಗ 2.5 ಕಪ್ ನೀರು ಸೇರಿಸಿ ಆಗಿದೆ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಇದು ಸಿಗ್ಬೇಕು, ನಮ್ಮ ಈ ಫ್ರೈ ಮಾಡಿಟ್ಟಂತಹ ವೆಜಿಟೇಬಲ್. ನೋಡಿ, ಇವಾಗ ಕರೆಕ್ಟ್ ಇದೆ. ನೋಡಿ, ಇನ್ನು ಸ್ವಲ್ಪ ದಪ್ಪ ಇದೆ. ಇದಕ್ಕೆ ನಾನು ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ತೀನಿ. ನೋಡಿ, ಒಂದ್ಸಲ 1/4 ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ನಮ್ಮ ಹಿಟ್ಟು ಈ ರೀತಿ ಬರಬೇಕು, ಕರೆಕ್ಟ್ ಈ ರೀತಿ ಇರಬೇಕು. ನಾನಿವಾಗ 2.5 ಕಪ್, ಅರ್ಧ ಕಪ್ ಫುಲ್ ಹಾಕೊಂಡಿಲ್ಲ. ನೋಡಿ, ಅರ್ಧ ಕಪ್ಪಲ್ಲಿ ಅರ್ಧ ಹಾಕೊಂಡಿದ್ದೀನಿ. 1/4 ಕಪ್ ಅಂದ್ರೆ ಟೋಟಲ್ ನಾವಿಲ್ಲಿ 2.75 ಕಪ್ ನೀರು ಉಪಯೋಗಿಸಿದ್ದೀವಿ 2 ಕಪ್ ಗೋಧಿ ಹುಡಿಗೆ. ಸಾಕು. ನೋಡಿ, ಈ ರೀತಿ ಇರ್ಬೇಕು ನಮ್ಮ ಹಿಟ್ಟು. ಇನ್ನು ಇದನ್ನ ರೆಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಕೂಡ್ಲೆ ನಮಗೆ ಇದರಲ್ಲಿ ರೆಸಿಪಿ ಮಾಡ್ಬೋದು. ನೋಡಿ, ನಾನಿಲ್ಲಿ ದೋಸೆ ಕಾವಲಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡ್ತೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಅದರಲ್ಲಿ ನಾವು ದೋಸೆ ಮಾಡೋಣ. ನೋಡಿ, ಈ ರೀತಿ ತುಂಬಾ ಸುಲಭವಾಗಿ ಮಾಡಬಹುದಾದಂತ ಒಂದು ರೆಸಿಪಿ. ಹೆಲ್ದಿ ಕೂಡ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೇನೆ ನಿಮ್ಗೆ ಗೊತ್ತಾಗೋದು, ಅಷ್ಟೊಂದು ಸೂಪರ್ ಆಗಿರುತ್ತೆ. ಬೆಳಿಗ್ಗೆ ನಮ್ಗೆ ಎದ್ದ ಕೂಡಲೇ ನಮ್ಗೆ ಇದನ್ನ ಮಾಡಬಹುದು, ತುಂಬಾ ಸುಲಭವಾಗಿ ಮಾಡಬಹುದು. ನೋಡಿ, ಇಲ್ಲಿ ಕ್ಯಾರೆಟೇ ಆಗ್ಬೇಕಂತ ಇಲ್ಲ, ಯಾವ ವೆಜಿಟೇಬಲ್ ಬೇಕಿದ್ರೆ ನಿಮ್ಗೆ ಬಳಸಬಹುದು. ಕ್ಯಾರೆಟ್ ಹಾಕಿದ್ರೆ ಒಳ್ಳೆ ಟೇಸ್ಟಿ ಆಗಿರುತ್ತೆ. ನೋಡಿ, ಚೆನ್ನಾಗಿ ಬೆಂದೆಲ್ಲ ರೆಡಿ ಆಗಿದೆ.
ಓಕೆ, ಇನ್ನು ತುಪ್ಪ ಏನು ಹಾಕೋದಿಲ್ಲ, ನಾನು ಸ್ಪ್ರೆಡ್ ಮಾಡೋದಿಲ್ಲ, ಎಬ್ಬಿಸ್ತಾ ಇದ್ದೀನಿ. ಯಾಕಂದ್ರೆ ತುಪ್ಪದಲ್ಲೇ ನಾವು ಫ್ರೈ ಮಾಡಿ ಹಾಕಿರೋದು, ಇನ್ನು ಪುನಃ ಹಾಕೋಬೇಕಾದ ಅವಶ್ಯಕತೆ ಇಲ್ಲ. ನೋಡಿ ನಮ್ಮ ದೋಸೆ ಇಲ್ಲಿ ರೆಡಿ ಆಗಿದೆ. ನೋಡಿ ಬಿಸಿ ಬಿಸಿ ದೋಸೆ ರೆಡಿ ಆಗಿದೆ. ನಿಮ್ಗೆ ಗರಿ ಗರಿಯಾಗಿ ಬೇಕಿದ್ರೆ ಗರಿ ಗರಿಯಾಗಿ ಮಾಡ್ಬೋದು, ಇಲ್ಲ ಸಾಫ್ಟ್ ಆಗಿ ಅಂದ್ರೆ ಮೃದುವಾಗಿ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು. ನೋಡಿ ಈ ರೀತಿ ಇದೆ ನಮ್ಮ ದೋಸೆ. ನೋಡಿ ಓಕೆ, ನೋಡಿ ನಮ್ಮ ದೋಸೆ ಎಲ್ಲ ರೆಡಿ ಆಗಿದೆ. ನಾನಿಲ್ಲಿ 2 ಟೈಪ್ ದೋಸೆನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಗರಿ ಗರಿಯಾದ ಅಂದ್ರೆ ಕ್ರಿಸ್ಪಿಯಾದ ದೋಸೆ ಅಂದ್ರೆ ಈ ರೀತಿ ಇರುತ್ತೆ ನೋಡಿ. ಆಮೇಲೆ ಸಾಫ್ಟ್ ಆಗಿ ಅಂದ್ರೆ ಮೃದುವಾದ ದೋಸೆ ಈ ರೀತಿ ಇರುತ್ತೆ ನೋಡಿ. ನಿಮ್ಗೆ ಗರಿ ಗರಿಯಾಗಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕಿದ್ರು ಮಾಡಿ ತಿನ್ಬಹುದು. ಇದು ಹೇಗೆ ಮಾಡಿದ್ರು ಇದ್ರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇದು ಹಾಗೇ ಬೇಕಿದ್ರೆ ಹಾಗೆ ತಿನ್ಬಹುದು, ಇಲ್ಲ ಚಟ್ನಿ ಸಾಂಬಾರ್ ಜೊತೆ ಬೇಕಿದ್ರು ಇದನ್ನ ಸರ್ವ್ ಮಾಡ್ಬೋದು. ನೋಡಿ ಹಾಗೆ ಬೇಕಿದ್ರು ಇದನ್ನ ತಿನ್ನೋದಿಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಆಮೇಲೆ ಸಾಂಬಾರ್ ಜೊತೆ ಬೇಕಿದ್ರು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.